ಅಲ್ಲಾಡಿಸ್ಬೇಡ್ರ ಕರ್ಸಿದ್ರಿ ಒಂದು ನಿಮಿಷ ಈ ಕಡೆ ಇಲ್ಲಿ ನೋಡಿ ಸುಮ್ಮ ಕೊಂದ್ಕ ಹಾ ಕೊಡ ಬಾಬಾ ಅಷ್ಟೇ ಬಾಬಾ ಒಬ್ರೊಬ್ರು ಬೈ ಬೇಡ ನಂಬುದು ಅವ್ರದ್ದು ನಂಬುದು ಮಾಡಬಾರ್ದು. ಯಾಕಂದ್ರೆ ಯಾದಗಿರಿ ಪಕ್ಕ ಕಂದಕೂರು ಊರಲ್ಲಿ ಇವತ್ತು ಕೊಂಡಮೈ ಜಾತ್ರೆ ಇದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹಾವಾಗಿರ್ಬೋದು, ತೇಳಾಗಿರ್ಬೋದು, ಇವತ್ತು ಹಿಡ್ಕೊಂಡ್ರೆ ಕಚ್ಚೋದಿಲ್ಲ. ಇಂಥ ದೇವಸ್ಥಾನದಲ್ಲಿ ಕರ್ನಾಟಕ ಆಗಿರ್ಬೋದು, ಇಲ್ಲ ತೆಲಂಗಾಣದಿಂದ ತುಂಬಾ ಜನ ಅಂದ್ರೆ ಬರ್ತಿರ್ತಾರೆ. ಈ ದೇವಸ್ಥಾನ ನನ್ನ ಆಸೆ ಏನಪ್ಪಾ ಅಂದ್ರೆ ಇಂಪ್ರೂವ್ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನಿಮ್ಮ ಆಸೆ ಏನಣ್ಣ? ಇಂಪ್ರೂವ್ ಆಗ್ಬೇಕಾ ಬೇಡ ದೇವಸ್ಥಾನ? ಹಾ ಹೇಳಣ್ಣ. ನಾವು ಖಾನಾಪುರದಿಂದ ಬಂದಿರೋದು. ಇದು ಕಂದಕೂರದ ಕಂಡಮೈ ದೇವಸ್ಥಾನದಲ್ಲಿ ಈ ದಿನದಂದು ಚೋಳಿನ ಒಂದು ವಿಶೇಷತೆ ಇದೆ. ಇದೇನಂದ್ರೆ ಇವತ್ತಿನ ದಿನದಂದು ಚೋಳ ಎಲ್ಲಿ ಮೈ ಮೇಲೆ ಏರಿಸಿದ್ರು, ಕೈ ಮೇಲೆ ಏರಿಸಿದ್ರು ಕಡಿಯುವುದಿಲ್ಲ. ಇದೊಂದು ದೇವಸ್ಥಾನ ವಿಶೇಷವಾಗಿದೆ. ಯಾದಗಿರಿ ಜಿಲ್ಲೆಯ ಕುರುಮಡ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಕೂರು ಚೇಳಿನ ಗುಡ್ಡನಂತೆ ವಾಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ನಾಗರ ಪಂಚಮಿ ದಿನದಂದು ವಿಶೇಷವಾಗಿ ಮಹಿಳೆಯರು ಸಹಸ್ರಾರ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲ, ನಮ್ಮ ರಾಜ್ಯ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕುಂತ ಸಾಕಷ್ಟು ಭಕ್ತರಲ್ಲಿ ಹರಿದು ಬಂದು ಇವತ್ತು ಕಾಲು ಇಡಲಿಕ್ಕೆ ಜಾಗ ಇಲ್ಲ. ಅಷ್ಟೊಂದು ಲಕ್ಷಗಟ್ಟಲೆ ಜನ ಅಲ್ಲಿ
ಬಂದುಕೇಸಿ ಕೊಂಡಮಾಯಿ ದರ್ಶನ ಪಡಿತಾರೆ. ಅದರಲ್ಲಿ ವಿಶೇಷವಾಗಿ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದ್ರೆ ಸಾಕು, ಅಲ್ಲಿ ಚೇಳು ಕಾಣಿಸ್ತಕ್ಕಂಥ ಪ್ರತಿಯೊಬ್ಬರು ಚೇಳನ್ನು ಕೈಗೆ ಹಿಡಿದು ಆಡಿಸ್ತಕ್ಕಂಥದ್ದು ಅದು ವಿಶೇಷ ಅಂತಿದ್ರು ಕೂಡ. ಚೇಳಿಗೆ ಭಯದಿಂದ ಸಾರ್ವಜನಿಕರು ಅಂಜಿದ್ರು ಕೂಡ ಅವತ್ತಿನ ದಿವಸ ಕೊಂಡಮಾಯಿ ಜಾತ್ರೆಯ ದಿನದಂದು ಇದು ಪವಾಡ ಇದ್ದ ಅಂದ್ರೆ ತಪ್ಪಾಗದ್ರೆ ಹಬ್ಬದ ಶುಭಾಶಯ. ಎಲ್ಲರೂ ನಾಗರ ಪಂಚಮಿಯ ದಿನ ಹಾಲನ್ನು ಎರೆಯುತ್ತೇವೆ. ಇಲ್ಲಿ ಕೊಂಡೇಶ್ವರಿ ಜಾತ್ರೆ ನೆರವೇರುತ್ತದೆ. ಹಾಗಾಗಿ ಇಲ್ಲಿ ಎಲ್ಲರೂ ಚೋಳಗಳನ್ನು ಹಿಡಿದು ಸಂಭ್ರಮಿಸುತ್ತೇವೆ. ಅವು ಯಾವ ಹಾನಿಕಾರಿ ಮಾಡುವುದಿಲ್ಲ. ತುಪ್ಪ ದೈವ ಶಕ್ತಿ ಎಂದು ನಂಬಿರುವೆ ನಾನು.